ಹಲೋ ಎವ್ರಿವನ್. ನನ್ನ ಫ್ರೆಂಡು ಒಂದು ವಿಷಯದ ಬಗ್ಗೆ ಹೇಳಿದಾಗ ನನಗೆ ಸಖತ್ತು ಬೇಜಾರಾಯಿತು. ಏನಪ್ಪ ಅಂತ ಕೇಳ್ತಿದ್ದೀರಾ? ಇವಾಗ ನಾವು ಹೆಣ್ಮಕ್ಳು ಹೇಗೆ ಅಂತ ಅಂದರೆ ಮನೆ ಕೆಲಸನೂ ಮಾಡ್ತೀವಿ, ಮಕ್ಕಳನ್ನು ನೋಡ್ಕೊತೀವಿ. ನಮ್ಮ ಹಸ್ಬೆಂಡ್ ಏನಾದರೂ ವರ್ಕ್ ಮಾಡ್ತಿರ್ತಾರೆ ಅಂದರೆ ಅದಕ್ಕೂ ಸಪೋರ್ಟ್ ಮಾಡ್ತೀವಿ, ಎಲ್ಲದನ್ನು ಮಾಡ್ತೀವಿ. ಬಟ್ ನಾವೇನಾದರೂ ಒಂದು ನಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಇದನ್ನು ಮಾಡ್ತೀವಿ ಅಂತಂದರೆ ಅವ್ರು ಹೇಳೋದು ಒಂದೇ ಮಾತು, ಏನಕ್ಕೆ ಇಲ್ಲೇ ಆರಾಮಾಗಿದೆಯಲ್ಲ, ಅದೆಲ್ಲ ರಿಸ್ಕ್ ಏನಕ್ಕೆ, ಅದೆಲ್ಲ ಯಾಕೆ ಮಾಡೋಕ್ಕೋಗ್ತೀಯ ಬಿಡು ಅಂತ. ಓ ಸರಿ ಆಯಿತು ಬಿಡು ಅಂತ ಅಂದ್ಕೊಂಡು ನಾವು ಸುಮ್ಮನಾಗಿ ಹೋಗ್ತೀವಿ. ಮತ್ತು ನಾವೇನಾದರೂ ತೊಗೋಬೇಕಾದ್ರೆ ದುಡ್ಡೆಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ. ಅದರಲ್ಲಿ ನಮಗೇನಾದರೂ ತೊಗೋತೀವಿ. ಅದು ಅಲ್ಲದೆ ನಮ್ಮ ಹಸ್ಬೆಂಡ್ಗಾಗಲಿ ಯಾರಿಗಾದ್ರೂ ಆಯಿತು ಏನಾದರೂ ಗಿಫ್ಟ್ ಅಂತ ಮಾಡಿದಾಗ ಆವಾಗಲೂ ಒಂದು ಡೈಲಾಗ್ ಬರುತ್ತೆ, ನನ್ನ ದುಡ್ಡಲ್ಲಿ ನನಗೆ ಗಿಫ್ಟ್ ಕೊಡ್ತೀಯಾ ಅಂತ. ಸೊ ಈ ಕಡೆ ನಮಗೆ ಏನಾದರೂ ಮಾಡ್ತೀವಿ, ಇಂಟ್ರೆಸ್ಟ್ ಇದೆ ಅಂದರೆ ಸಪೋರ್ಟು ಮಾಡಲ್ಲ, ಮತ್ತು ಈ ಥರ ಡೈಲಾಗ್ ಹೇಳೋದು ನೀವೇ. ಈ ವಿಷಯನ ಕೇಳಿದಾಗ ನನಗನ್ಸಿದ್ದು ಹೆಣ್ಮಕ್ಳ ಸಿಚುವೇಶನ್ ಇಷ್ಟನಾ ಅಂತ ಅನಿಸ್ಬಿಡುತ್ತೆ. ನಾನು ಎಲ್ಲರೂ ಇದೇ ಥರ ಅಂತ ಹೇಳ್ತಿಲ್ಲ, ಸಪೋರ್ಟ್ ಮಾಡೋರು ಇರ್ತಾರೆ, ಈ ಥರ ಮಾತಾಡೋರು ಇರ್ತಾರೆ. ಯಾಕೋ ಈ ವಿಷಯದ ಬಗ್ಗೆ ನನ್ನ ಒಪಿನಿಯನ್ ಹೇಳಬೇಕು ಅಂತ ಅನಿಸ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.